ಮೊದಲನೆಯ ಪ್ರಶ್ನೆ, ಆಲ್ಕೋಹಾಲ್ ಮೆದುಳಿಗೆ ತಲುಪಲು ಎಷ್ಟು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ? ಎ 10 ನಿಮಿಷ, ಬಿ 5 ನಿಮಿಷ, ಸಿ 15 ನಿಮಿಷ, ಡಿ 1 ನಿಮಿಷ. ಉತ್ತರ ಬಿ 5 ನಿಮಿಷ. ಆಲ್ಕೋಹಾಲ್ ಕೇವಲ 5 ನಿಮಿಷಗಳಲ್ಲಿ ನಿಮ್ಮ ಮೆದುಳನ್ನು ತಲುಪುತ್ತದೆ ಮತ್ತು 10 ನಿಮಿಷಗಳಲ್ಲಿ ನಿಮ್ಮ ಮೇಲೆ ಪರಿಣಾಮವನ್ನು ಬೀರಲು ಪ್ರಾರಂಭಿಸುತ್ತದೆ. ಎರಡನೆಯ ಪ್ರಶ್ನೆ, ಒಂದು ಒಂಟೆಯು 3 ನಿಮಿಷದಲ್ಲಿ ಎಷ್ಟು ಲೀಟರ್ ನೀರು ಕುಡಿಯುತ್ತದೆ? ಎ 100 ಲೀಟರ್, ಬಿ 200 ಲೀಟರ್, ಸಿ 300 ಲೀಟರ್, ಡಿ 400 ಲೀಟರ್. ಉತ್ತರ ಬಿ 200 ಲೀಟರ್. ಒಂದು ಸಾಮಾನ್ಯ ಒಂಟೆ 3 ನಿಮಿಷಗಳಲ್ಲಿ 200 ಲೀಟರ್ ನೀರನ್ನು ಕುಡಿಯಬಲ್ಲದು. ಮೂರನೆಯ ಪ್ರಶ್ನೆ, ಯಾವ ಜಿಲ್ಲೆಯನ್ನು ಕರ್ನಾಟಕದ ಹೃದಯ ಎಂದು ಕರೆಯುತ್ತಾರೆ? ಎ ಬೆಂಗಳೂರು, ಬಿ ಧಾರವಾಡ, ಸಿ ಮೈಸೂರು, ಡಿ ದಾವಣಗೆರೆ. ಉತ್ತರ ಡಿ ದಾವಣಗೆರೆ. ದಾವಣಗೆರೆ ಜಿಲ್ಲೆಯನ್ನು ಕರ್ನಾಟಕದ ಹೃದಯ ಎಂದು ಕರೆಯುತ್ತಾರೆ. ನಾಲ್ಕನೆಯ ಪ್ರಶ್ನೆ, ಯಾವುದನ್ನು ತಿನ್ನುವುದರಿಂದ ಜನ್ಮದಲ್ಲಿ ಕ್ಯಾನ್ಸರ್ ಬರುವುದಿಲ್ಲ? ಎ ಬೆಳ್ಳುಳ್ಳಿ, ಬಿ ಸೌತೆಕಾಯಿ, ಸಿ ಈರುಳ್ಳಿ, ಡಿ ಬೆಂಡೆಕಾಯಿ. ಉತ್ತರ ಎ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ತಿನ್ನುವುದರಿಂದ ಜನ್ಮದಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆ ಇದೆ. ಐದನೆಯ ಪ್ರಶ್ನೆ, ರೋಗ ನಿರೋಧಕ ಶಕ್ತಿಯನ್ನು ವೇಗವಾಗಿ ಹೆಚ್ಚಿಸಲು ಯಾವ ತರಕಾರಿ ತಿನ್ನಬೇಕು? ಎ ಹೂಕೋಸು, ಬಿ ಕ್ಯಾರೆಟ್, ಸಿ ಬೀಟ್ರೂಟ್, ಡಿ ಕೋಸುಗಡ್ಡೆ. ಉತ್ತರ ಡಿ ಕೋಸುಗಡ್ಡೆ. ರೋಗ ನಿರೋಧಕ ಶಕ್ತಿಯನ್ನು ವೇಗವಾಗಿ ಹೆಚ್ಚಿಸಲು ಕೋಸುಗಡ್ಡೆಯನ್ನು ತಿನ್ನಬೇಕು. ಆರನೆಯ ಪ್ರಶ್ನೆ, ಗಣಕಯಂತ್ರವು ಅಥವಾ ಕಂಪ್ಯೂಟರ್ ಈ ಕೆಳಗಿನ ಯಾವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ? ಎ ಇಂಗ್ಲಿಷ್, ಬಿ ಕೋಡಿಂಗ್, ಸಿ ಪ್ರೈಮರಿ, ಡಿ ಬೈನರಿ. ಉತ್ತರ ಡಿ ಬೈನರಿ. ಏಳನೆಯ ಪ್ರಶ್ನೆ, ಬೆಲ್ಲದ ಟೀ ಕುಡಿಯುವುದರಿಂದ ಯಾವ ಸಮಸ್ಯೆ ಬರುವುದಿಲ್ಲ? ಎ ಮಲಬದ್ಧತೆ, ಬಿ ನಿದ್ರಾಹೀನತೆ, ಸಿ ಶುಗರ್, ಡಿ ಖೀನತೆ. ಉತ್ತರ ಎ ಮಲಬದ್ಧತೆ. ಬೆಲ್ಲದ ಟೀ ಕುಡಿಯುವುದರಿಂದ ಮಲಬದ್ಧತೆ ಸಮಸ್ಯೆ ಬರುವುದಿಲ್ಲ. ಎಂಟನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಪಾಕಿಸ್ತಾನ ಎಂಬ ಗ್ರಾಮ ಇದೆ? ಎ ಬಿಹಾರ, ಬಿ ಪಂಜಾಬ್, ಸಿ ಹರಿಯಾಣ, ಡಿ ರಾಜಸ್ಥಾನ್. ಉತ್ತರ ಎ ಬಿಹಾರ. ಒಂಬತ್ತನೆಯ ಪ್ರಶ್ನೆ, ಭಾರತದ ಮೊದಲ ವಿಶ್ವ ಸುಂದರಿ ಯಾರು? ಎ ರೀಟಾ ಫರಿಯಾ, ಬಿ ಮಾಲತಿ ಬಸಪ್ಪ, ಸಿ ಐಶ್ವರ್ಯ ರೈ, ಡಿ ಯಾಸ್ಮಿನ್ ದಾಜಿ. ಉತ್ತರ ಎ ರೀಟಾ ಫರಿಯಾ. ಹತ್ತನೆಯ ಪ್ರಶ್ನೆ, ಅತ್ಯಂತ ಬುದ್ಧಿವಂತ ಜನರು ಯಾವ ರಕ್ತದ ಗುಂಪು ಹೊಂದಿರುತ್ತಾರೆ? ಎ ಎಬಿ, ಬಿ ಎ, ಸಿ ಬಿ, ಡಿ ಓ. ಉತ್ತರ ಎ ಎಬಿ. ಒಂದು ಸಂಶೋಧನೆ ಪ್ರಕಾರ ರಕ್ತದ ಗುಂಪು ಎಬಿ ಹೆಚ್ಚಿನ ಸಂಖ್ಯೆಯ ಬುದ್ಧಿವಂತ ಜನರನ್ನು ಹೊಂದಿದೆ. ಅನೇಕ ಬುದ್ಧಿವಂತ ಜನರು ಮತ್ತು ಮೇಧಾವಿಗಳು ಎಬಿ ರಕ್ತದ ಗುಂಪನ್ನು ಹೊಂದಿರುತ್ತಾರೆ. 11ನೇ ಪ್ರಶ್ನೆ, ಜೈಲುಗೂಡಿಗಳಿಗೆ ಯಾವ ಬಣ್ಣವನ್ನು ಬಳೆಯಲಾಗುತ್ತದೆ? ಎ ನೀಲಿ ಬಣ್ಣ, ಬಿ ಗುಲಾಬಿ ಬಣ್ಣ, ಸಿ ಹಸಿರು ಬಣ್ಣ, ಡಿ ಹಳದಿ ಬಣ್ಣ. ಉತ್ತರ ಬಿ ಗುಲಾಬಿ ಬಣ್ಣ. ಪ್ರತಿಕೂಲ, ಹಿಂಸಾತ್ಮಕ ಅಥವಾ ಆಕ್ರಮಣಕಾರಿ ನಡವಳಿಕೆಯನ್ನು ತಾತ್ಕಾಲಿಕವಾಗಿ ಕಡಿಮೆ ಮಾಡಲು ಗುಲಾಬಿ ಬಣ್ಣ ಬಳಸಲಾಗಿದೆ. ಆದ್ದರಿಂದ ಪ್ರಪಂಚದ ಹೆಚ್ಚಿನ ಜೈಲುಗೂಡೆಗಳಲ್ಲಿ ಗುಲಾಬಿ ಬಣ್ಣವನ್ನು ಬಳಸಲಾಗುತ್ತದೆ. 12ನೇ ಪ್ರಶ್ನೆ, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಉತ್ತಮ ಆಹಾರ? ಎ ರಾಗಿ, ಬಿ ಓಟ್ಸ್, ಸಿ ಗೋಧಿ, ಡಿ ಜೋಳ. ಉತ್ತರ ಬಿ ಓಟ್ಸ್. ಪೌಷ್ಟಿಕ ತಜ್ಞರ ಪ್ರಕಾರ ಓಟ್ಸ್ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. 13ನೇ ಪ್ರಶ್ನೆ, ಯಾವ ಸಮಯದಲ್ಲಿ ಅತಿ ಹೆಚ್ಚು ಮರಣ ಪ್ರಮಾಣ ಹೊಂದಿದೆ? ಎ ರಾತ್ರಿ 12 ಗಂಟೆ, ಬಿ ಸಂಜೆ 3 ಗಂಟೆ, ಸಿ ಮಧ್ಯಾಹ್ನ 2 ಗಂಟೆ, ಡಿ ಬೆಳಿಗ್ಗೆ 3 ಗಂಟೆ. ಉತ್ತರ ಡಿ ಬೆಳಿಗ್ಗೆ 3 ಗಂಟೆ. ಒಂದು ಅಧ್ಯಯನದ ಪ್ರಕಾರ ಹೆಚ್ಚಿನ ಸಾವುಗಳು ಬೆಳಿಗ್ಗೆ 3 ರಿಂದ 4 ನಡುವೆ ಸಂಭವಿಸುತ್ತವೆ. 14ನೇ ಪ್ರಶ್ನೆ, ಯಾವ ಅಂಗವು 40 ವರ್ಷ ವಯಸ್ಸಿನವರೆಗೆ ವಿಸ್ತರಿಸುತ್ತದೆ ಮತ್ತು ನಂತರ ಕುಗ್ಗುತ್ತದೆ? ಎ ಕಣ್ಣು, ಬಿ ಕಿವಿ, ಸಿ ಹೃದಯ, ಡಿ ಮೆದುಳು.
ಉತ್ತರ ಡಿ ಮೆದುಳು. ಮಾನವನ ಮೆದುಳು 40 ವರ್ಷ ಅಂತ್ಯದವರೆಗೆ ಅಭಿವೃದ್ಧಿ ಹೊಂದುತ್ತಲೇ ಇರುತ್ತದೆ. ಮಾನವನ ದೇಹದಲ್ಲಿ ಇಷ್ಟು ದಿನ ವಿಕಸನಗೊಂಡ ಏಕೈಕ ಅಂಗ ಅಂದರೆ ಅದು ಮೆದುಳು ಇದಾಗಿದೆ. 15ನೇ ಪ್ರಶ್ನೆ. ಸಾವಿನ ಮೊದಲು ಮನುಷ್ಯ ಕಳೆದುಕೊಳ್ಳುವ ವಿಷಯ ಯಾವುದು? ಎ ಹಸಿವು, ಬಿ ದೃಷ್ಟಿ, ಸಿ ಮಾತು, ಡಿ ವಾಸನೆ. ಉತ್ತರ ಎ ಹಸಿವು. ಸಾವಿನ ಮೊದಲು ಮನುಷ್ಯ ಹಸಿವು, ಬಾಯಾರಿಕೆ, ಮಾತಿನ ನಷ್ಟ ಮತ್ತು ನಂತರ ದೃಷ್ಟಿಯನ್ನು ಕಳೆದುಕೊಳ್ಳುತ್ತಾನೆ. 16ನೇ ಪ್ರಶ್ನೆ. ಮಾವಿನ ಹಣ್ಣಿನೊಂದಿಗೆ ಯಾವ ಆಹಾರವನ್ನು ಸೇವಿಸಬಾರದು? ಎ ಮೊಟ್ಟೆ, ಬಿ ಬಾದಾಮಿ, ಸಿ ಚಿಕನ್, ಡಿ ಮೊಸರು. ಉತ್ತರ ಡಿ ಮೊಸರು. ಮಾವಿನ ಹಣ್ಣಿನೊಂದಿಗೆ ಮೊಸರು ಸೇವಿಸಬಾರದು, ಏಕೆಂದರೆ ಇದು ದೇಹದಲ್ಲಿ ಶಾಖ ಮತ್ತು ಶೀತವನ್ನು ಉಂಟು ಮಾಡುತ್ತದೆ. ಇದು ದದ್ದುಗಳು ಮತ್ತು ಅಲರ್ಜಿಗಳು ಸೇರಿದಂತೆ ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗಬಹುದು. 17ನೇ ಪ್ರಶ್ನೆ. ವಿಶ್ವದ ಮೊದಲ ಕ್ರಿಕೆಟ್ ಚೆಂಡಿನ ಬಣ್ಣ? ಎ ಕೆಂಪು, ಬಿ ಬಿಳಿ, ಸಿ ಕಪ್ಪು, ಡಿ ಹಳದಿ. ಉತ್ತರ ಎ ಕೆಂಪು. ವಿಶ್ವದ ಮೊದಲ ಕ್ರಿಕೆಟ್ ಚೆಂಡಿನ ಬಣ್ಣ ಕೆಂಪು ಆಗಿದೆ. 18ನೇ ಪ್ರಶ್ನೆ. ಭಾರತದಲ್ಲಿ ಟೆಲಿಗ್ರಾಫ್ ಸೇವೆ ಯಾವ ವರ್ಷದಿಂದ ಸ್ಥಗಿತಗೊಂಡಿತು? ಎ 2005, ಬಿ 2008, ಸಿ 2018, ಡಿ 2013. ಉತ್ತರ ಡಿ 2013. ಭಾರತದಲ್ಲಿ ಟೆಲಿಗ್ರಾಫ್ ಸೇವೆಯನ್ನು ಜುಲೈ 15, 2013ರಿಂದ ಸ್ಥಗಿತಗೊಳಿಸಲಾಗಿತ್ತು. 19ನೇ ಪ್ರಶ್ನೆ. ಬೋಳು ತಲೆಯನ್ನು ಹೋಗಲಾಡಿಸಲು ಯಾವ ತರಕಾರಿಯನ್ನು ತಿನ್ನಬೇಕು? ಎ ಬೀಟ್ರೂಟ್, ಬಿ ಕ್ಯಾರೆಟ್, ಸಿ ಕ್ಯಾಬೇಜ್, ಡಿ ಬದನೆಕಾಯಿ. ಉತ್ತರ ಎ ಬೀಟ್ರೂಟ್. ಬೀಟ್ರೂಟ್ ಕೂದಲು ಉದುರುವ ಸಮಸ್ಯೆ, ಈ ಸಮಸ್ಯೆಗಳಿಗೆ ಬಹಳ ಉಪಾಯಕಾರಿ. ಬೋಳು ತಲೆಯನ್ನು ಹೋಗಲಾಡಿಸಲು ಬೀಟ್ರೂಟ್ ತರಕಾರಿಯನ್ನು ತಿನ್ನಬೇಕು. 20ನೇ ಪ್ರಶ್ನೆ. ಯಾವತ್ತೂ ದಾನ ಮಾಡಬಾರದ ಗಿಡ ಯಾವುದು? ಎ ಮನಿ ಪ್ಲಾಂಟ್, ಬಿ ತುಳಸಿ ಗಿಡ, ಸಿ ಬಾಳೆ ಗಿಡ, ಡಿ ಬಿಲ್ವ ವೃಕ್ಷ. ಉತ್ತರ ಎ ಮನಿ ಪ್ಲಾಂಟ್. ಯಾರಿಗೂ ಮನಿ ಪ್ಲಾಂಟ್ ಅನ್ನು ಉಡುಗೊರೆ ನೀಡಬೇಡಿ. ಚೀನಾ, ಜಪಾನ್ ಸೇರಿದಂತೆ ಹಲವು ದೇಶಗಳ ನಂಬಿಕೆ ಪ್ರಕಾರ ಮನಿ ಪ್ಲಾಂಟ್ ಅಥವಾ ಅದರ ಎಲೆಗಳು ಯಾರಿಗೂ ನೀಡಬಾರದು. ಹೀಗೆ ಮಾಡುವುದರಿಂದ ಪುಣ್ಯ ಸಂಪತ್ತು ನಷ್ಟವಾಗುತ್ತದೆ ಎಂದು ಹೇಳಲಾಗುತ್ತದೆ. 21ನೇ ಪ್ರಶ್ನೆ. ಮಾನವನ ಮೆದುಳು ಯಾವಾಗ ಹೆಚ್ಚು ಚುರುಕಾಗಿ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತದೆ? ಎ ಸಂಜೆ, ಬಿ ಮಧ್ಯಾಹ್ನ, ಸಿ ಹಗಲು, ಡಿ ರಾತ್ರಿ. ಉತ್ತರ ಡಿ ರಾತ್ರಿ. ನಮ್ಮ ಮೆದುಳು ಹೆಚ್ಚಾಗಿ ರಾತ್ರಿ ಹೊತ್ತು ಹೆಚ್ಚು ಚುರುಕಾಗಿ ಕಾರ್ಯನಿರ್ವಹಿಸುತ್ತದೆ. 22ನೇ ಪ್ರಶ್ನೆ. ಯಾವ ಜ್ಯೂಸ್ ಕುಡಿಯುವುದರೆ ಬಿಳಿಯಾಗಿರುವ ಕೂದಲು ಕಪ್ಪಾಗುತ್ತದೆ? ಎ ಸೇಬಿನ ಜ್ಯೂಸ್, ಬಿ ಕಲ್ಲಂಗಡಿ ಜ್ಯೂಸ್, ಸಿ ದಾಳಿಂಬೆ ಜ್ಯೂಸ್, ಡಿ ಕ್ಯಾರೆಟ್ ಜ್ಯೂಸ್. ಉತ್ತರ ಡಿ ಕ್ಯಾರೆಟ್ ಜ್ಯೂಸ್. ಕ್ಯಾರೆಟ್ನಲ್ಲಿ ವಿಟಮಿನ್ ಎ, ವಿಟಮಿನ್ ಇ ಇಂದ ಕೂಡಿದೆ. ಇವೆರಡು ನಿಮ್ಮ ನೆತ್ತಿಯ ಮೇಲೆ ರಕ್ತ ಪರಿಚಲನೆ ಸುಧಾರಿಸಲು ಸಹಾಯ ಮಾಡುತ್ತದೆ, ಕೂದಲನ್ನು ಹೊಳೆಯುವಂತೆ ಮಾಡುತ್ತದೆ, ಬಿಳಿ ಆಗಿರುವ ಕೂದಲು ಕಪ್ಪಾಗುತ್ತದೆ. 23ನೇ ಪ್ರಶ್ನೆ. ಯಾವ ಹಣ್ಣನ್ನು ಹೆಚ್ಚಾಗಿ ತಿನ್ನುವುದರಿಂದ ಕ್ಯಾನ್ಸರ್ ಬರುವುದಿಲ್ಲ? ಎ ಬಾಳೆಹಣ್ಣು, ಬಿ ಸೇಬು ಹಣ್ಣು, ಸಿ ಮಾವಿನ ಹಣ್ಣು, ಡಿ ದಾಳಿಂಬೆ ಹಣ್ಣು. ಉತ್ತರ ಎ ಬಾಳೆಹಣ್ಣು. ಸಂಶೋಧನೆ ಪ್ರಕಾರ ಬಾಳೆಹಣ್ಣು ತಿನ್ನುವುದರಿಂದ ಕ್ಯಾನ್ಸರ್ ಬರುವ ಅಪಾಯವನ್ನು ತಡೆಗಟ್ಟುತ್ತದೆ.